ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಅಂತೂ ಇಂತೂ ಮೆಡಿಕಲ್ ಆ್ಯಂಡ್ ಡೆಂಟಲ್ ಫೈನಲ್ ರಿಸಲ್ಟ್ಸ್ ಬಂತು. ಮಾರ್ಕ್ ಪ್ರಾವಿಷನಲ್ 1, ಪ್ರಾವಿಷನಲ್ 2 ಈ ಥರ ಎಲ್ಲ ಆಗಿ ಗಜಪ್ರಸವ ಥರ ಆಗಿ ಅಂತೂ ಇಂತೂ ರಿಸಲ್ಟ್ ಬಂದಿದೆ. ಯಾರ್ಯಾರಿಗೆ ಸೀಟ್ ಸಿಕ್ಕಿದೆಯೋ ಅವ್ರಿಗೆಲ್ಲರೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಯಾರ್ಯಾರಿಗೆ ಜಸ್ಟ್ ಮಿಸ್ ಆಗಿದೆಯೋ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸಿಗಬಹುದು. ಕಾಯಿರಿ, ಏನು ಬೇಜಾರು ಮಾಡ್ಕೋಬೇಡಿ. ಶೆಡ್ಯೂಲ್ ರಿಲೀಸ್ ಮಾಡಿದ್ದಾರೆ ಫಸ್ಟ್ ರೌಂಡ್ದು. ಚಾಯ್ಸಸ್ ಯಾವಾಗ ಎಂಟ್ರಿ ಮಾಡಬೇಕು ಏನು ಅಂತೆಲ್ಲ ನೋಡೋಣ. ಚಾಯ್ಸ್ ಸೆಲೆಕ್ಷನ್ಗೆ ನಿಮಗೆ ಟೈಮ್ ಕೊಟ್ಟಿರೋದು 28 ಇಂದ 2 ಸೆಪ್ಟೆಂಬರ್ ಮಧ್ಯರಾತ್ರಿ 11:59 ಟೈಮ್ ಕೊಟ್ಟಿದ್ದಾರೆ. 28 ಬಿಟ್ಬಿಡಿ, 29, 30, 31st, 1st, 2nd ಮಿಡ್-ನೈಟ್ವರೆಗೂ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಚಾಯ್ಸ್ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ. ಚಾಯ್ಸ್ ಬಗ್ಗೆ ಲೇಟರ್ ಡಿಸ್ಕಸ್ ಮಾಡೋಣ. ನಾವು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಹೇಗೆ ಏನು ಅಂತ. ನೆಕ್ಸ್ಟು ಚಾಯ್ಸ್ 1 ಕೊಟ್ಟಿರೋರು ಮಾತ್ರ ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1 ಯಾವಾಗ ಮಾಡಬೇಕು ಅಂದರೆ ಈಗಲಿಂದನೇ ಮಾಡ್ಬೋದು ನೀವು. ಅಪ್ ಟು 29th, ಸ್ಟಾರ್ಟಿಂಗ್ ಫ್ರಮ್ 29th August ಟು 3rd September. ಸೊ 29th ಇಂದ ಸ್ಟಾರ್ಟ್ ಮಾಡ್ತಾರೆ. ಬೆಳಿಗ್ಗೆ 11 ಗಂಟೆಯಿಂದ ಲಿಂಕ್ ರಿಲೀಸ್ ಮಾಡ್ತಾರೆ. ಸೆಪ್ಟೆಂಬರ್ 3ನೇ ತಾರೀಕುವರೆಗೂ ನೀವು ಚಾಯ್ಸ್ 1 ಕೊಟ್ಟಿರೋರು ಫೀಸ್ ಕಟ್ಟಬಹುದು. ಆನ್ಲೈನಲ್ಲಿ ಕಟ್ಬೋದು ಆರಾಮಾಗಿ, ಇಲ್ಲ ಬ್ಯಾಂಕ್ಗೂ ಸಹ ಹೋಗಿ ಕಟ್ಬೋದು. ನಿಮ್ಮ ಪೋರ್ಟಲಲ್ಲೇ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕು ನಿಮ್ಮ ಅಕೌಂಟಲ್ಲಿ ಯಾವ ಬ್ಯಾಂಕಲ್ಲಿ ಯಾವ ಅಕೌಂಟಲ್ಲಿ ದುಡ್ಡಿದೆಯೋ ಆ ಬ್ಯಾಂಕ್ ಹೋಗಿ ಅವರೇ ನೆಫ್ಟೋ RTGS ಮಾಡ್ತಾರೆ. ಇಲ್ಲ ನಿಮ್ಮದು ಆನ್ಲೈನ್ ಬ್ಯಾಂಕಿಂಗ್ ಇದ್ರೆ ಮಾಡ್ಬೋದು, ಇಲ್ಲ ATM ಕಾರ್ಡು, ಕ್ರೆಡಿಟ್ ಕಾರ್ಡ್ ಏನಿದ್ರು ಸಹ ಫೀಸ್ ಪೇ ಮಾಡಬಹುದು. 3ನೇ ತಾರೀಕುವರೆಗೂ ಫೀಸ್ ಪೇ ಮಾಡ್ಬೋದು. 2ನೇ ತಾರೀಕುವರೆಗೂ ಚಾಯ್ಸ್ ಸೆಲೆಕ್ಟ್ ಮಾಡ್ಕೋಬಹುದು. ಚಾಯ್ಸ್ 1, 2, 3, 4. Next, reporting at the allotted college along with the seat confirmation slip by choice 1 candidates. ಸೊ ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ನೀವು ಚಾಯ್ಸ್ ಕೊಡ್ತೀರಾ 1, 2, 3, 4 ಯಾವುದೋ ಕೊಡ್ತೀರಾ. ಚಾಯ್ಸ್ 1 ಕೊಟ್ಟವರು ಮಾತ್ರ ಫೀಸ್ ಕಟ್ತೀರಾ. ಎಷ್ಟು ಫೀಸ್ ಏನು ಅಂತ ನಿಮಗೆ ಅಲ್ಲೇ ತೋರಿಸುತ್ತೆ ನಿಮ್ಮ ಪೋರ್ಟಲಲ್ಲಿ. ಫೀಸ್ ಕಟ್ಟಿದ್ದಾದ ಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಒಂದು ಡೌನ್ಲೋಡ್ ಮಾಡ್ಕೋತೀರಾ. ಸೊ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಾದ ಮೇಲೆ ಯು ಶುಡ್ ರಿಪೋರ್ಟ್ ಅಟ್ ದ ಅಲಾಟೆಡ್ ಕಾಲೇಜ್. ಎಲ್ಲಿವರೆಗೂ ಮಾಡ್ಕೋಬೋದು, ಸೆಪ್ಟೆಂಬರ್ 4ನೇ ತಾರೀಕು ಸಂಜೆ 6 ಗಂಟೆವರೆಗೂ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಕಾಲೇಜ್ ರಿಪೋರ್ಟ್ ಆಗಲಿಕ್ಕೆ. ಸೊ ಯಾರ್ಯಾರಿಗೆ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ ನಂಬರ್ 1 ಟಾಪ್ ಕಾಲೇಜ್ BMCನೇ ಸಿಕ್ಬಿಟ್ಟಿದೆ, ಎಲ್ಲ ನೀವೇನೋ ಹಾಕ್ಕೊಂಡಿರ್ತಾರೆ MMC, ಅಟಲ್ ಬಿಹಾರಿ ವಾಜಪೇಯಿ, ಕಿಮ್ಸ್, ವಿಮ್ಸ್ ಅಂತೆಲ್ಲ ಹಾಕ್ಕೊಂಡಿರ್ತೀರ. ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ಪ್ರಯಾರಿಟಿ ಕಾಲೇಜ್ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು ಹೋಗಿ ಅಡ್ಮಿಟ್ ಆಗಿ, ಏನೂ ತೊಂದರೆ ಇಲ್ಲ. ಇಲ್ಲ ಇನ್ನೇನು ಅಪ್ಗ್ರೇಡ್ ಆಗೋ ಸಾಧ್ಯತೆ ಇದೆ ಅಂದರೆ ಚಾಯ್ಸ್ 2 ಕೊಡಿ. ಇಲ್ಲ ಚಾಯ್ಸ್ 3 ನಿಮ್ಗೆ ಸೀಟ್ ಬೇಡವೇ ಬೇಡ, ಏನೋ ಬೈ ಮಿಸ್ಟೇಕ್ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದೆ, ಈ ಸೀಟ್ ಸರೆಂಡರ್ ಮಾಡ್ತೀನಿ ನಾನು. ಸೊ ನನ್ನ ಪ್ರಕಾರ ಚಾಯ್ಸ್ 3 ಈಸ್ ವೆರಿ ರಿಸ್ಕಿ. ಐ ಡೋಂಟ್ ರೆಕಮೆಂಡ್ ಎನಿ ಒನ್ ಟು ಗೋ ಫಾರ್ ಚಾಯ್ಸ್ 3. ಐ ರೆಕಮೆಂಡ್ ಚಾಯ್ಸ್ 1 ಆರ್ ಚಾಯ್ಸ್ 2. ಚಾಯ್ಸ್ 3 ಅನ್ನೋದು ಕೈಯಲ್ಲಿರೋ ಸೀಟ್ನ ವಾಪಸ್ ಕೈಗೆ ಕೊಟ್ಟ ಹಾಗೆ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಮೆಡಿಕಲ್ಗೆ ಎಷ್ಟು ಡಿಮಾಂಡ್ ಇದೆ ಅನ್ನೋದು ನಿಮ್ಗೆ ಗೊತ್ತು. ಚಾಯ್ಸ್ 4 ಯಾರು ಅಂದರೆ ನನಗೆ ಈ ಸೀಟು ಬೇಡ, ಈ ಕೌನ್ಸಿಲಿಂಗು ಬೇಡ ಅಂತ ಹೊರಗಡೆ ಕ್ವಿಟ್ ಮಾಡೋರು ಚಾಯ್ಸ್ 4 ಕೊಡಬೇಕಾಗುತ್ತೆ. ಸೊ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಸಫಿಷಿಯೆಂಟ್ ಟೈಮ್ ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ಯಾಕೆಂದರೆ ತುಂಬ ಜನ ಮೆಸೇಜ್ ಮಾಡ್ತಿರ್ತಾರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ನಾನು ಯಾವುದೋ ಚಾಯ್ಸ್ ಕೊಡಬೇಕಿತ್ತು, ಯಾವುದೋ ಕೊಟ್ಬಿಟ್ಟೆ ಹಾಗೆ ಹೀಗೆ ಅಂತ. ಸ್ವಲ್ಪ ತುಂಬ ಏನು ಕೇರ್ಫುಲ್ ಅಲ್ಲ, ಸ್ವಲ್ಪ ಹುಷಾರಾಗಿದ್ದರೂ ಸಾಕು. ಆರಾಮಾಗಿ ಯಾವ್ದು ಬೇಕು ಅಂತ ಮನೆಯವ್ರ ಜೊತೆಯಲ್ಲಿ ಡಿಸ್ಕಸ್ ಮಾಡಿ, ನಿಮ್ಮ ವೆಲ್ ವಿಷರ್ ಹತ್ರ ಡಿಸ್ಕಸ್ ಮಾಡಿ, ಚಾಯ್ಸ್ 1 ಕೊಡಲಾ 2 ಕೊಡಲಾ ಅಂತ ಯೋಚನೆ ಮಾಡಿಕೊಡಿ. ಚಾಯ್ಸ್ 3 ಅಂತೂ ನಾನು ಅಟ್ ಎನಿ ಕಾಸ್ಟ್ ಐ ವೋಂಟ್ ರೆಕಮೆಂಡ್. ನಿಮ್ಮ ಇಷ್ಟ ಅದು. ಚಾಯ್ಸ್ 4 ಕ್ವಿಟ್ ಮಾಡೋದು. ಸೊ ದಿಸ್ ಇಸ್ ಅಬೌಟ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸಸ್ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್. ನನಗೆ ತಿಳಿದ ಮಟ್ಟಿಗೆ ಎಲ್ರಿಗೂ ಪ್ರಾವಿಷನಲ್ 2 ಅಲ್ಲಿ ಯಾವ ಸೀಟ್ ಅಲಾಟ್ ಆಗಿತ್ತೋ ಅದೇ ಸೀಟ್ ಅಲಾಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಏನು ಅಷ್ಟೊಂದು ಚೇಂಜ್ ಆಗಿರೋದಿಲ್ಲ. ಸೊ ಸೆಕೆಂಡ್ ರೌಂಡ್ಗೆ ಸ್ವಲ್ಪ ಚೇಂಜ್ ಆಗುವ ಸೂಚನೆ ಇದೆ. ಯಾಕೆಂದರೆ ಇನ್ನೂ MCCಗೆ ಹೋಗೋರು ಒಂದಷ್ಟು ಜನ ಹೋಗ್ತಾರೆ. ವಿತ್ ಡೀಮ್ಡ್ ಯೂನಿವರ್ಸಿಟಿಗೆ ಇರ್ಬೋದು, ಇಲ್ಲ ಗೌರ್ಮೆಂಟ್ ಕಾಲೇಜಸ್ಗೆ ಇರ್ಬೋದು, ಇಲ್ಲ ಪಕ್ಕದ ಸ್ಟೇಟಲ್ಲಿ ಇರ್ಬೋದು. ಸೊ ಅವರೆಲ್ಲ ಚಾಯ್ಸ್ 2 ಕೊಟ್ಟಿರ್ಬೋದು, ಇಲ್ಲ ಚಾಯ್ಸ್ 3 ಕೊಟ್ಟಿರಬಹುದು. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.